ಓಂ ಗುರುಭ್ಯೋ ನಮಃ. ಬಂಧುಗಳೇ, ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದಂತಹ ಹುಡುಗನಿರ್ತಾನೆ. ಆತನ ಕೆಲಸ ಏನು ಅಂದರೆ ಅರಣ್ಯದ ಕಡೆಗೆ ಹೋಗಿ ಅಲ್ಲಿರುವಂತಹ ಒಣಗಿದ ಸೌದೆಯನ್ನ ತಂದು ಊರಲ್ಲಿ ಮಾರುವುದು. ಅಂದರೆ ದಿನಾಲು ಅರಣ್ಯದ ಕಡೆಗೆ ಹೋಗಿ ಅಲ್ಲಿರುವಂತಹ ಸೌದೆಗಳನ್ನು ಇಕ್ಕಟ್ಟು ಮಾಡಿ ಅಥವಾ ಒಟ್ಟುಗೂಡಿಸಿ ಅವುಗಳನ್ನು ಕಟ್ಟಿ ಹೊರೆ ಮಾಡಿ ತಂದು ಊರಲ್ಲಿ ಮಾರಿ ಬಂದಂತಹ ದುಡ್ಡಿಂದ ತನ್ನ ಕುಟುಂಬದ ಉಪಜೀವನಕ್ಕೆ ನೆರವಾಗುವುದು ಆತನ ದಿನನಿತ್ಯದ ಕಾಯಕ. ಒಂದು ದಿನ ಏನಾಗುತ್ತೆ ಅಂದರೆ ಆತ ಕಟ್ಟಿಗೆಯ ಹೊರೆಯನ್ನ ಮಾರೋಕ್ಕೆ ಹೋದ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಕಟ್ಟಿಗೆ ಹೊರೆ ನೋಡಿದಾಗ ಆ ವ್ಯಕ್ತಿಗೆ ಕಟ್ಟಿಗೆಯ ಹೊರೆಯು ವೈಶಿಷ್ಟ್ಯಪೂರ್ಣವಾಗಿದ್ದುದು ಕಂಡು ಬರುತ್ತೆ. ಆತ ಮನದಲ್ಲಿ ಏನೋ ವಿಚಾರಿಸಿ ಆ ಹುಡುಗನ ಹತ್ರ ಹೋಗ್ತಾನೆ. ಹೋಗಿ ಹುಡುಗನಿಗೆ ಕಟ್ಟಿಗೆಯ ಹೊರೆಯ ಬೆಲೆ ಕೇಳ್ತಾನೆ. ಅದಕ್ಕೆ ಹುಡುಗ ಬೆಲೆ ಹೇಳ್ತಾನೆ. ಹೇಳಿದ ಮೇಲೆ ಆ ವ್ಯಕ್ತಿ ಆ ಹುಡುಗನಿಗೆ ಏನು ಕೇಳ್ತಾನೆ ಅಂದ್ರೆ, ನನಗೇನು ಕಟ್ಟಿಗೆಯ ಹೊರೆ ಬೇಕಾಗಿಲ್ಲ, ನಾನು ಹೇಳಿದ ಹಾಗೆ ನೀ ಮಾಡಿದರೆ ಸಾಕು, ನಾನು ನಿನಗೆ ಆ ಕಟ್ಟಿಗೆಯ ಹೊರೆಯ ಬೆಲೆಯನ್ನೇ ಕೊಡುತ್ತೇನೆ ಎಂದು ಹೇಳುತ್ತಾನೆ ಆ ವ್ಯಕ್ತಿ. ಸರಿ ಹೇಳಿ ಅಂತ ಆ ಹುಡುಗ ಹೇಳ್ತಾನೆ. ಆಗ ವ್ಯಕ್ತಿ ಹೇಳ್ತಾನೆ, ನೀನು ಈ ಸೌದೆಯ ಹೊರೆಯನ್ನ ಏನು ಕಟ್ಟಿದ್ದೀಯಲ್ಲ, ಈ ಹೊರೆಯನ್ನ ಬಿಚ್ಚಿ ಮತ್ತೆ ಇದೇ ರೀತಿಯಾಗಿ ಕಟ್ಟಿ ತೋರಿಸಿದರೆ ನಾನು ನಿನಗೆ ಆ ಹೊರೆಯ ಬೆಲೆಯನ್ನೇ ಕೊಡುತ್ತೇನೆ ಎಂದು ಹೇಳುತ್ತಾನೆ ಆ ವ್ಯಕ್ತಿ. ಆ ಹುಡುಗ ಸರಿ ಆಗಲಿ, ಅದೇನು ವಿಶೇಷ ಅಂತ ಕಟ್ಟಿಗೆಯ ಹೊರೆಯನ್ನೆಲ್ಲ ಬಿಚ್ಚುತ್ತಾನೆ. ಬಿಚ್ಚಿ ಕಟ್ಟಿಗೆಯನ್ನೆಲ್ಲ ಚೆಲ್ಲಾಪಿಲ್ಲಿಯಾಗಿ ಮಾಡಿ ಮತ್ತೆ ಪುನಃ ಕಟ್ಟಿಗೆಯ ಹೊರೆಯನ್ನ ಕಟ್ಟುತ್ತಾನೆ. ಬಂಧುಗಳೇ, ಏನು ಆಶ್ಚರ್ಯ ಅಂತೀರಾ? ಮತ್ತೆ ಕಟ್ಟಿಗೆಯ ಹೊರೆ ಮೊದಲು ಹೇಗಿತ್ತೋ ಹಾಗೆ ಕಾಣುತ್ತಿತ್ತು. ಇದು ಅಷ್ಟೊಂದು ಸುಲಭವಾದ ಸಂಗತಿಯಲ್ಲ ಬಂಧುಗಳೇ. ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಸಾಮಾನ್ಯರಿಂದ ಸಾಧ್ಯವಾಗದ ಮಾತು. ಇಲ್ಲಿ ಆ ವ್ಯಕ್ತಿಯು ಪರೀಕ್ಷಿಸಿದ್ದು ಏನು ಅಂದ್ರೆ, ಆ ಹುಡುಗ ಆ ಹೊರೆಯನ್ನ ಯಾವ ರೀತಿ ಕಟ್ಟಿದ್ದಾನೆ, ಅಭ್ಯಾಸಪೂರ್ವಕವಾಗಿ ಕಟ್ಟಿದ್ದಾನೋ ಅಥವಾ ಹಾಗೆ ಕಟ್ಟಿದ್ದಾನೋ ಎಂದು ತಿಳಿದುಕೊಳ್ಳುವುದಿತ್ತು. ಆ ವ್ಯಕ್ತಿಗೆ ಈಗ ಗಮನಕ್ಕೆ ಬಂತು, ಆ ಹುಡುಗ ಅಭ್ಯಾಸಪೂರ್ವಕವಾಗಿ ಅದನ್ನು ಕಟ್ಟಿದ್ದ ಅಂತ. ಬಂಧುಗಳೇ, ಇಲ್ಲಿ ನಾವು ತಿಳ್ಕೊಳ್ಳೋದೇನಿದೆ ಅಂದ್ರೆ, ಮಕ್ಕಳು ಅಭ್ಯಾಸ ಮಾಡುವಾಗ ಅಲ್ಲಿ ಆ ಹುಡುಗ ಯಾವ ರೀತಿ ಪ್ರತಿಯೊಂದು ಕಟ್ಟಿಗೆಯ ಸ್ಥಳವನ್ನ ನಿಶ್ಚಿತ ಮಾಡಿ ಇಟ್ಟು ಹೊರೆಯನ್ನು ಕಟ್ಟಿದ್ನೋ ಅದೇ ರೀತಿಯಾಗಿ ಮಕ್ಕಳು ಕೂಡ ಗುರುಗಳು ಪಾಠ ಹೇಳುವಾಗ ಆಗಲಿ, ಓದುವಾಗ ಆಗಲಿ, ಅಥವಾ ಬರೆಯುವಾಗಲಿ, ಅಥವಾ ಒಂದು ಪ್ರಯೋಗ ಮಾಡುವಾಗ ಆಗಲಿ ಪ್ರತಿಯೊಂದು ಅಕ್ಷರವನ್ನ, ಪ್ರತಿಯೊಂದು ಕೃತಿಯನ್ನ ಲಕ್ಷ್ಯಪೂರ್ವಕವಾಗಿ ಗಮನಿಸಬೇಕು ಬಂಧುಗಳೇ. ಇಂತಹ ವಿದ್ಯಾರ್ಥಿಗಳು ಮಾತ್ರ ಜೀವನದಲ್ಲಿ ಯಶಸ್ವಿ ಆಗ್ತಾರೆ. ಅಲ್ಲಿ ಆ ಹುಡುಗನ ಪ್ರತಿಭೆಯನ್ನು ಗುರುತಿಸಿದ ಆ ವ್ಯಕ್ತಿ ಹುಡುಗನನ್ನ ಕಟ್ಟಿಗೆ ಮಾರುವುದನ್ನ ಬಿಟ್ಟು ನನ್ನ ಜೊತೆ ಓದೋಕ್ ಬರ್ತೀಯಾ ಅಂತ ಕೇಳ್ತಾನೆ. ಒಯ್ದು ಓದಿಸ್ತಾನೆ. ಸರಿ ಅಂದುಕೊಂಡ ಹೋದ ಹುಡುಗ ಮುಂದೆ ಏನಾಗ್ತಾನೆ ಅಂದ್ರೆ ಜಗತ್ ಪ್ರಸಿದ್ಧ ಗಣಿತಜ್ಞನಾದ ಪೈಥಾಗೋರಸ್ನಾಗ್ತಾನೆ ಬಂಧುಗಳೇ. ಪೈಥಾಗೋರಸ್. ಧನ್ಯವಾದಗಳು.